ಕನ್ನಡ ಜಿಲ್ಲೆಯ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ಕಾಳಿ ನದಿಯ ನೀರಿನ ಮಟ್ಟ ಹೆಚ್ಚಾಗಿದೆ. ಆ ಹಿನ್ನೆಲೆಯಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಜಲಾಶಯಗಳಲ್ಲಿಯೂ ಸಹಿತ ಗರಿಷ್ಠ ನೀರು ಶೇಖರಣೆ ಆಗಿರುವ ಹಿನ್ನೆಲೆಯಲ್ಲಿ ಇನ್ನು ನೀರನ್ನು ಸಹಿತ ಹೊರಬಿಡುವಂಥ ಕೆಲಸ ಮಾಡಲಾಗ್ತಾ ಇದೆ. ನಾವು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕದ್ರಾದಲ್ಲಿ ಏನು ಕಾಳಿ ನದಿಗೆ ಅಡ್ಡಲಾಗಿ ಡ್ಯಾಮನ್ನು ಕಟ್ಟಲಾಗಿದೆ. ಡ್ಯಾಮ್ನಿಂದ 4 ಗೇಟ್ಗಳನ್ನು ಓಪನ್ ಮಾಡುವುದರ ಮೂಲಕ ಸುಮಾರು ಒಂದು 33,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ 21,000 ಕ್ಯೂಸೆಕ್ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಮತ್ತು 12,000 ಕ್ಯೂಸೆಕ್ ನೀರನ್ನು ಹಾಗೆ ಹೆಚ್ಚುವರಿ ಆಗಿದೆ ಅಂತಲೂ ಸಹಿತ ಬಿಡಲಾಗ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಕಾಳಿ ನದಿಗೆ 5 ಡ್ಯಾಮ್ಗಳನ್ನು ಕಟ್ಟಲಾಗಿದೆ. 5 ಡ್ಯಾಮ್ಗಳಲ್ಲಿಯೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವುದಕ್ಕಾಗಿಯೇ ಈ ನೀರನ್ನು ಬಳಸಲಾಗುತ್ತೆ. ಆದರೆ ಈ ವರ್ಷ ಜೂನ್ ತಿಂಗಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಇಲ್ಲಿ ಅನಿವಾರ್ಯವಾಗಿ ಡ್ಯಾಮ್ನಲ್ಲಿನ ನೀರನ್ನು ಹೊರಬಿಡುವಂಥ ಕೆಲಸ ಜಿಲ್ಲಾಡಳಿತ ಮಾಡಲಾಗ್ತಾ ಇದೆ. ಯಾಕೆಂದರೆ ಈ ಕದ್ರಾ ಡ್ಯಾಮ್ ಏನಿದೆ, ಕದ್ರಾ ಡ್ಯಾಮ್ ಅರಬ್ಬಿ ಸಮುದ್ರದಿಂದ ಸುಮಾರು ಒಂದು 35 ಕಿಲೋಮೀಟರ್ ಅಂತರದಲ್ಲಿದೆ. ಕದ್ರಾ ಡ್ಯಾಮಿನಿಂದ ನೀರಿನ ಮಟ್ಟ 34 ಮೀಟರ್ನಷ್ಟು ಗರಿಷ್ಠ ಮಟ್ಟ ಇದ್ದರೂ ಸಹಿತ ಜಿಲ್ಲಾಡಳಿತ 30 ಮೀಟರ್ಗೆ ನಿಗದಿಪಡಿಸಿದೆ. ಯಾಕೆಂದರೆ ಈ ಹಿಂದೆ 34 ಮೀಟರ್ವರೆಗೂ ನೀರನ್ನು ಶೇಖರಣೆ ಮಾಡಿದ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ನೀರು ಬಿಟ್ಟಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಹ ಆಗಿ ಈ ಕದ್ರಾ ಜಲಾನಯನ ಪ್ರದೇಶದಲ್ಲಿರುವಂತಹ ಹಳ್ಳಿಗಳಿಗೆ ಪ್ರವಾಹದ ಸೃಷ್ಟಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಯಾವಾಗ 30 ಮೀಟರ್ಗಿಂತಲೂ ಹೆಚ್ಚಿಗೆ ನೀರನ್ನು ಶೇಖರಣೆ ಆಗುತ್ತೆ ಸಡನ್ನಾಗಿ ನೀರನ್ನು ಹೊರಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಈಗಲೂ ಸಹಿತ ಸುಮಾರು ಒಂದು 33,000 ಕ್ಯೂಸೆಕ್ ನೀರನ್ನು ನಿನ್ನೆಯಿಂದ ಹೊರಬಿಡಲಾಗ್ತದೆ. ನಿನ್ನೆ ಸಾಯಂಕಾಲ 4 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಅದು ನೀವು ದೃಶ್ಯದಲ್ಲಿ ನೋಡ್ಬೋದು. 4 ಗೇಟ್ಗಳಿಂದ ಈಗ 33,000 ಕ್ಯೂಸೆಕ್ ನೀರವರೆಗೂ ನೀರನ್ನು ಹೊರಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನೀರು ಹೊರಬಿಡುತ್ತಿರುವ ಹಿನ್ನೆಲೆಯಲ್ಲಿ ಈ ಕದ್ರಾದಿಂದ ಮಲ್ಲಾಪುರಕ್ಕೆ ಹೋಗಬೇಕಾಗಿರುವಂಥ ವಾಹನಗಳೆಲ್ಲವೂ ಸಹಿತ ಡ್ಯಾಮ್ ಮೇಲ್ಭಾಗದಿಂದ ಹೋಗ್ತಾ ಇದ್ದಾವೆ. ಯಾಕಂದರೆ ಎಂದಿನಂತೆ ಡ್ಯಾಮ್ ಮೇಲ್ಭಾಗದಿಂದ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಆದರೆ ಡ್ಯಾಮ್ ಕೆಳಭಾಗದಲ್ಲಿ ಒಂದು ಸೇತುವೆ ಇದೆ. ಸೇತುವೆ ಮುಳುಗಡೆ ಆಗ್ತಾ ಇದೆ. ಯಾಕೆಂದರೆ ನೀರಿನ ಪ್ರಮಾಣ ಕ್ಷಣಕ್ಕೂ ಹೆಚ್ಚಿಗೆ ಆಗ್ತಾ ಇದೆ. ನೀರನ್ನು ಕಂಟಿನ್ಯೂಸ್ ಆಗಿ ಹೊರಗಡೆ ಬೀರುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಸೇತುವೆ ಮೇಲೆ ನೀರು ಬರುತ್ತಿರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿ ಒಂದು ರೀತಿಯಂಥ ಅಪಾಯ ಇರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆದರೆ ಒಂದು ವಿಚಾರ ಏನಂದರೆ, ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಕದ್ರಾ ಡ್ಯಾಮ್ನಲ್ಲಿ ನೀರನ್ನು ಒಮ್ಮಿಂದೊಮ್ಮೆಲೆ ಹರಿದು ಬಿಟ್ಟಾಗ ಇಲ್ಲಿ ಕದ್ರಾ ಜಲಾನಯನ ಪ್ರದೇಶದಲ್ಲಿರುವಂಥ ಸುಮಾರು ಗ್ರಾಮಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿ ಬಹಳಷ್ಟು ಸಮಸ್ಯೆಯೂ ಸಹಿತ ಉಂಟಾಗಿತ್ತು. ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಚೋಯ್ಡಾ ಭಾಗದಲ್ಲಿಯೇ ಜನ್ಮ ತಾಳುವಂತಹ ಈ ಕಾಳಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ನೀರಿನ ಮಟ್ಟ ಹೆಚ್ಚಾದ ಹಿನ್ನೆಲೆಯಲ್ಲಿ ಯಾವ್ಯಾವ ಡ್ಯಾಮ್ನಲ್ಲಿ ಜಿಲ್ಲಾಡಳಿತ ಗರಿಷ್ಠ ನೀರಿನ ಮಟ್ಟವನ್ನು ನಿಗದಿಪಡಿಸಿದೆ. ಆ ಗರಿಷ್ಠ ನೀರಿನ ಮಟ್ಟಕ್ಕೆ ಬಂದಿರುವಂತಹ ಜಲಾಶಯಗಳಿಂದ ನೀರನ್ನು ಹೊರಬಿಡುವಂಥ ಕೆಲಸ ಜಿಲ್ಲಾಡಳಿತ ಮಾಡ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.